ಸ್ನೇಹಿತರೆ, ಯೂಟ್ಯೂಬ್ ಅಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಏನೋ ಈಸಿಯಾಗಿ ಕಂಪ್ಲೀಟ್ ಮಾಡ್ತೀವಿ. ಬಟ್ 4,000 ವಾಚ್ ಅವರ್ಸ್ ಏನಿದಿಲ್ಲ ಅದನ್ನ ಕಂಪ್ಲೀಟ್ ಮಾಡ್ಬೇಕಂದ್ರೆ ತುಂಬಾ ದಿನಗಳನ್ನ ನಾವು ತಗೊಳ್ತೀವಿ. ಸೊ ಅದಕ್ಕೋಸ್ಕರ ಯೂಟ್ಯೂಬ್ ಕೂಡ ಏನ್ ಮಾಡ್ತಪ್ಪ ಅಂತಂದ್ರೆ ಮಾನಿಟೈಸೇಷನ್ ಗೆ ಅಂತಾನೆ ಕ್ರೈಟೇರಿಯಾ ಕೂಡ ಚೇಂಜ್ ಮಾಡ್ತು. ಸೊ 500 ಸಬ್ಸ್ಕ್ರೈಬರ್ಸ್ 3,000 ವಾಚ್ ಅವರ್ಸ್ ಕಂಪ್ಲೀಟ್ ಆದ್ರೆ ನೀವು ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಬಹುದು ಅಂತ. ಬಟ್ ಅದರಿಂದ ನಾವು ದುಡ್ಡನ್ನ ಅರ್ನ್ ಮಾಡಕ್ಕಾಗಲ್ಲ. ಅದರಿಂದ ಮೆಂಬರ್ಶಿಪ್ ಮತ್ತೆ ಸೂಪರ್ ಚಾಟ್ಸ್, ಥ್ಯಾಂಕ್ಸ್, ಸೊ ಇದೆಲ್ಲ ಇದರಿಂದ ನಾವು ಅಪ್ಲೈ ಮಾಡ್ಬೇಕಾಗತ್ತೆ. ಅಂದ್ರೆ ಫ್ಯಾನ್ ಬೇಸ್ಡ್ ಅರ್ನಿಂಗ್ಸ್ ಆಗುತ್ತೆ, ಅದಷ್ಟೇ. ಬಟ್ ನಮ್ಗೆ ಇನ್ ಸ್ಟ್ರೀಮ್ ಆಡ್ಸ್ ಇಂದ ರೆವಿನ್ಯೂ ಬರ್ಬೇಕಪ್ಪ ಅಂತಂದ್ರೆ ನಮ್ಗೆ ಏನಾಗಬೇಕು, 1,000 ಸಬ್ಸ್ಕ್ರೈಬರ್ಸ್ ಆಗ್ಬೇಕು, 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ಲೇಬೇಕು. ಸೊ ಇದು ನಾವೇನಪ್ಪಾ ಅಂತಂದ್ರೆ 1,000 ಏನೋ ಹಂಗೆ ಹೋಗಿ ಕಂಪ್ಲೀಟ್ ಮಾಡ್ತೀವಿ. ಬಟ್ 4,000 ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ತುಂಬಾನೇ ಒಂದು ಟೈಮ್ ತಗೊಳುತ್ತೆ. ಸೊ 365 ಡೇಸ್ ಅಲ್ಲಿ ನಾವು ಕಂಪ್ಲೀಟ್ ಮಾಡ್ಲೇಬೇಕು. ಸೊ ಅದಕ್ಕೋಸ್ಕರ ಸೊ 4,000 ವಾಚ್ ಅವರ್ಸ್ ಅನ್ನ ಯಾವ ತರ ನಾವು ಕಂಪ್ಲೀಟ್ ಮಾಡಬಹುದು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅಂತಂದ್ರೆ ಸೊ ಇವಾಗ ನೀವು 4,000 ವಾಚ್ ಟೈಮ್ಸ್ ಹಿಂದೆ ಬೀಳೋದನ್ನ ಬಿಟ್ಬಿಟ್ಟು ವ್ಯೂಸ್ ಕಡೆಗೆ ಗಮನ ಕೊಡಿ. ಸೊ ನೀವು 4,000 ವಾಚ್ ಅವರ್ಸ್ ಅನ್ನ ಕಂಪ್ಲೀಟ್ ಮಾಡ್ಬೇಕಪ್ಪ ಅಂತಂದ್ರೆ 4,000 ವಾಚ್ ಅವರ್ ಏನ್ ಇದೆ ಅದನ್ನ ಮಿನಿಟ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಮಿನಿಟ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ, ಅಂದ್ರೆ ಇಂಟು 60 ಏನೋ ಬರುತ್ತೆ, ಅದನ್ನ ಕನ್ವರ್ಟ್ ಮಾಡ್ಕೊಂಡು ಎಷ್ಟು ಬರುತ್ತೆ ಅಂತ ನೋಡಿ. ಸೊ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಅದು ಅವರೇಜ್ ನೀವು ಅಪ್ಲೋಡ್ ಮಾಡುವಂತ ವಿಡಿಯೋಗೆ ಅವರೇಜ್ 2 ಮಿನಿಟ್ಸ್ ವ್ಯೂಸ್ ಬಂದ್ರು ಕೂಡ, ಸೊ ಫಾರ್ ಎಕ್ಸಾಂಪಲ್ 2 ಮಿನಿಟ್ಸ್ ವ್ಯೂಸ್ ಬರುತ್ತೆ ಅನ್ಕೊಳ್ಳಿ. ಸೊ 2 ಮಿನಿಟ್ಸ್ ವ್ಯೂಸ್ ಬರುತ್ತೆ ಅಂತಂದ್ರೆ ಡಿವೈಡೆಡ್ ಬೈ ಅದೆಷ್ಟು ಬಂದಿರುತ್ತೆ ಅದಕ್ಕೆ ಡಿವೈಡೆಡ್ ಮಾಡಿ ಎಷ್ಟು ಬರುತ್ತಲ್ಲ ಅಷ್ಟು ವ್ಯೂಸ್ ನಿಮ್ ಚಾನಲ್ಗೆ ಬರಬೇಕು. ಸೊ ಅಷ್ಟು ನೀವು ನಿಮ್ಮ ಚಾನಲ್ಗೆ ವ್ಯೂಸ್ ಬತ್ತಪ್ಪ ಅಂತಂದ್ರೆ ನೀವು ಈಸಿಯಾಗಿ 4,000 ವಾಚ್ ಅವರ್ ಕಂಪ್ಲೀಟ್ ಮಾಡ್ದಂಗೆ. ಸೊ ನೀವು ಅದು ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು ಅನ್ನೋದರ ಹಿಂದೆ ಬೀಳೋದನ್ನ ಬಿಟ್ಬಿಟ್ಟು ವ್ಯೂಸ್ ಬರಬೇಕು ಅನ್ನೋದ್ರ ಹಿಂದೆ ಬಿದ್ರಪ್ಪ ಅಂತಂದ್ರೆ ನಿಮ್ಗೆ ಏನಾಗುತ್ತೆ, ವ್ಯೂಸ್ ಕೂಡ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಚಾನಲ್ ಮಾನಿಟೈಸೇಷನ್ ಕೂಡ ಕ್ರೈಟೇರಿಯಾ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಏನ್ ಮಾಡಿ, ಮೇನ್ ವ್ಯೂಸ್ ಕಡೆಗೆ ಫೋಕಸ್ ಮಾಡಿ. ಸೊ ವ್ಯೂಸ್ ಕಡೆಗೆ ಫೋಕಸ್ ಮಾಡಬೇಕು. ಸೊ ನಮ್ಮ ಒಂದು ವಿಡಿಯೋಗೆ ಅವರೇಜ್ ಆಗಿ 2 ಮಿನಿಟ್ಸ್ ವ್ಯೂಸ್ ಆದ್ರೂ ಬರಬೇಕು. ಸೊ ಆ ತರ ನಾವು ಎಂಗೇಜಿಂಗ್ ಆಗಿರುವಂತ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಬೇಕು, ಎಂಗೇಜಿಂಗ್ ಆಗಿರುವಂತ ಇಂಟರ್ವ್ಯೂ ಅನ್ನ ಕ್ರಿಯೇಟ್ ಮಾಡಬೇಕು, ಎಂಗೇಜಿಂಗ್ ಆಗಿರೋಂತ ಒಂದು ವಾಯ್ಸ್ ಇರಬೇಕು, ಅಂತಂದ್ರೆ ಆಡಿಯೋ ಕ್ವಾಲಿಟಿ ಇರಬೇಕು, ವಿಡಿಯೋ ಕ್ವಾಲಿಟಿ ಇರಬೇಕು. ಸೊ ಎಲ್ಲ ಕರೆಕ್ಟ್ ಆಗಿ ಇತ್ತಪ್ಪ ಅಂತಂದ್ರೆ ಅವರೇಜ್ ಆಗಿ 2 ಮಿನಿಟ್ಸ್ ವ್ಯೂಸ್ ಆದ್ರೂ ಬಂದೇ ಬರುತ್ತೆ. ಅವರೇಜ್ 2 ಮಿನಿಟ್ಸ್ ವ್ಯೂಸ್ ಬಂತಪ್ಪ ಅಂತಂದ್ರೆ ಈಸಿಯಾಗಿ ನಿಮಗೆ ವ್ಯೂಸ್ ಕಡೆಗೆ ಗಮನ ಕೊಟ್ರಂತಂದ್ರೆ ನಿಮಗೆ ಈಸಿಯಾಗಿ 4,000 ವಾಚ್ ಅವರ್ ಕಂಪ್ಲೀಟ್ ಆಗೇ ಆಗುತ್ತೆ. ಹಾಗಂತಂದ್ರೆ ಎಂಗೇಜಿಂಗ್ ಆಗಿರುವಂತ ನಾವು ಒಂದು ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಫಸ್ಟ್ ಸ್ಕ್ರಿಪ್ಟ್ ಅನ್ನ ಮಾಡ್ಕೋಬೇಕಾಗತ್ತೆ. ಸ್ಕ್ರಿಪ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಎಂಗೇಜಿಂಗ್ ಆಗಿರುವಂತ ಸ್ಟಾರ್ಟಿಂಗ್ ಅಲ್ಲಿ ಒಂದೇನು 15 ಸೆಕೆಂಡ್ಸ್ ಏನಿರುತ್ತಲ್ಲ, ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಸೊ ಸ್ಟಾರ್ಟಿಂಗ್ ಅಲ್ಲಿ 15 ಸೆಕೆಂಡ್ಸ್ ನೀವು ಆಡಿಯನ್ಸ್ ಅನ್ನ ಹುಕ್ ಅಪ್ ಮಾಡಿದ್ರಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ 2 ಮಿನಿಟ್ಸ್ ಆದ್ರೂ ಅವರೇಜ್ ವ್ಯೂಸ್ ಬರೋದಕ್ಕೆ ಶುರು ಆಗುತ್ತೆ. ಸೊ ಅಟ್ಲೀಸ್ಟ್ ಸ್ಕ್ರಿಪ್ಟ್ ಅನ್ನ ಕರೆಕ್ಟ್ ಆಗಿ ಎಂಗೇಜಿಂಗ್ ಆಗಿರುವಂತ ಸ್ಕ್ರಿಪ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇವಾಗಿನ ಎಂಗೇಜಿಂಗ್ ಆಗಿರೋ ಸ್ಕ್ರಿಪ್ಟ್ ಕ್ರಿಯೇಟ್ ಮಾಡೋದಕ್ಕೆ ChatGPT ಇದೆ. ಅದೇ ರೀತಿ AI ಅನ್ನ ಯೂಸ್ ಮಾಡ್ಕೊಂಡು ನೀವೇನಪ್ಪ ಅಂತಂದ್ರೆ ಸ್ಕ್ರಿಪ್ಟ್ ಐಡಿಯಾಸ್ ಅನ್ನ ತಗೋಬಹುದು. ಸೊ ಸ್ಕ್ರಿಪ್ಟ್ ಐಡಿಯಾ ಇಂದ ಏನ್ ಮಾಡಿ, ಅದರಿಂದ ವಿಡಿಯೋ ಒಂದು ಶೂಟ್ ಮಾಡಿ, ವಿಡಿಯೋ ಶೂಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ಎಡಿಟ್ ಮಾಡಿ, ಎಂಗೇಜಿಂಗ್ ಆಗಿರುವಂತ ಎಡಿಟ್ ಮಾಡಿ ಆದ ಮೇಲೆ ವಿಡಿಯೋನ ಕರೆಕ್ಟ್ ಆಗಿ ಅಪ್ಲೋಡ್ ಮಾಡಿ. ಸೊ ಇದರಿಂದ ಏನಾಗುತ್ತೆ, ಅವರೇಜ್ ಆಗಿ 2 ಮಿನಿಟ್ಸ್ ವ್ಯೂಸ್ ಬರುತ್ತೆ. ಸೊ 2 ಮಿನಿಟ್ಸ್ ವ್ಯೂಸ್ ಬಂತಪ್ಪ ಅಂತಂದ್ರೆ ಆಲ್ಮೋಸ್ಟ್ ನಿಮಗೆ ಏನಾಗುತ್ತೆ, ವ್ಯೂಸ್ ಗಳು ಜಾಸ್ತಿ ಆಗ್ತಾ 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 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗೇ ಆಗುತ್ತೆ. ಸೊ ಮತ್ತೆ ಏನಂತಂದ್ರೆ ಅಟ್ಲೀಸ್ಟ್ ದಿನಕ್ಕೆ ಒಂದು ವಿಡಿಯೋ ಆದ್ರೂ ಅಪ್ಲೋಡ್ ಮಾಡೋದನ್ನ ಮರಿಬೇಡಿ. ಸೊ ಇದರಿಂದ ಏನಾಗುತ್ತೆ, ಆಡಿಯನ್ಸ್ ಜೊತೆಗೆ ನೀವು ಸ್ವಲ್ಪ ರಿಯಾಕ್ಷನ್ ಇದ್ದಂಗೆ ಇರುತ್ತೆ. ಅಂದ್ರೆ ಅವರ ಒಂದು ಏನಾದ್ರು ಕಮೆಂಟ್ಸ್ ಮಾಡಿದ್ರೆ ರಿಪ್ಲೈ ಮಾಡೋದಾಗಿರ್ಬೋದು, ಲೈಕ್ ಮಾಡೋದಾಗಿರ್ಬೋದು. ಸೊ ಇದೆಲ್ಲ ಇತ್ತಂತಂದ್ರೆ ಈಸಿಯಾಗಿ ನೀವು 100% ಆಗಿ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ಗೆ ಕ್ರೈಟೇರಿಯಾನ ಕಂಪ್ಲೀಟ್ ಮಾಡೇ ಮಾಡ್ತೀರಾ. ಸೊ ಇದು ಸಿಂಪಲ್ ಆಗಿರುವಂತದ್ದು. ಸೊ ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.